ಅಥವಾ ಸಣ್ಣ ತಲೆನೋವು, ಒಂಥರ ಕಾಲು ಹಿಡ್ಕೊಂಡಂಗೆ ಆಗಿರ್ಬೋದು, ಎದೆ ಉರಿಯೋದು, ಸ್ವಲ್ಪ ಎಲ್ಲಾದ್ರೂ ಬಾಡಿಲಿ ಯಾವ್ದಾರ ಒಂದು ಭಾಗದಲ್ಲಿ ನೋವುಗಳು, ಕೆಮ್ಮು, ನೆಗಡಿ, ಈ ತರದ್ದು ಯಾವ್ದಾದ್ರು ಸಣ್ಣ ಸಣ್ಣದು ಸಿಂಟಮ್ಸ್ ಬಂದು ಹುಷಾರಿಲ್ದೇ ಇದ್ದಾಗ ತಕ್ಷಣನೇ ಡಾಕ್ಟರ್ ಹತ್ರ ಹೋಗ್ಬಾರ್ದು. ಕೆಲವೊಂದ್ಸರಿ ಸಣ್ಣ ಪುಟ್ಟ ಕಾಯಿಲೆಗಳು ಬರುತ್ತೆ ನಮ್ಮ ಶರೀರಕ್ಕೆ. ಎಕ್ಸಾಂಪಲ್ ಆಗಿ ಗಂಟ್ಲು ನೋವು ಇರ್ಬೋದು, ಅಥವಾ ಸಣ್ಣ ತಲೆನೋವು, ಒಂಥರ ಕಾಲು ಹಿಡ್ಕೊಂಡಂಗೆ ಆಗಿರ್ಬೋದು, ಎದೆ ಉರಿಯೋದು, ಸ್ವಲ್ಪ ಎಲ್ಲಾದ್ರೂ ಬಾಡಿಲಿ ಯಾವ್ದಾರ ಒಂದು ಭಾಗದಲ್ಲಿ ನೋವುಗಳು, ಕೆಮ್ಮು, ನೆಗಡಿ, ಈ ತರದ್ದು ಯಾವ್ದಾದ್ರು ಸಣ್ಣ ಸಣ್ಣದು ಸಿಂಟಮ್ಸ್ ಬಂದು ಹುಷಾರಿಲ್ದೇ ಇದ್ದಾಗ ತಕ್ಷಣನೇ ಡಾಕ್ಟರ್ ಹತ್ರ ಹೋಗ್ಬಾರ್ದು. ನಾವು ಆದಷ್ಟು ಮನೆಯಲ್ಲೇ ರೆಮಿಡಿಗಳನ್ನ ಮಾಡ್ಕೋಬೇಕು. ಯಾಕೆ ಅಂದ್ರೆ ತುಂಬಾ ಕೆಮಿಕಲ್ಸ್ ಆಗಿರೋಂಥ ತಕ್ಷಣ ಮಾತ್ರೆಗಳನ್ನ ತಗೊಂಡು ನುಂಗ್ತಾ ಇದ್ರೆ ಅವಾಗ ನಮ್ಮ ಬಾಡಿನಲ್ಲಿ ರಿಯಾಕ್ಷನ್ ಆಗ್ತಾ ಇರುತ್ತೆ. ಸಣ್ಣ ಪುಟ್ಟ ಕಾಯಿಲೆಗಳನ್ನೆಲ್ಲ ಹೀಲ್ ಮಾಡ್ಕೊಳ್ಳೋವಂಥದ್ದು ನಮ್ಮ ಸೆಲ್ಗಳಿಗೆ ಗೊತ್ತಿದೆ. ಅದಕ್ಕೆ ಸ್ವಲ್ಪ ಟೈಮ್ ಕೊಡ್ಬೇಕು. ಬಾಡಿಗೆ ಟೈಮ್ ಕೊಟ್ರೆ ಅದಷ್ಟೇ ಹೀಲ್ ಮಾಡ್ಕೊಳ್ಳುತ್ತೆ. ಹೀಲ್ ಮಾಡ್ಕೊಂಡು ಮನೆಯದು ಮದ್ದು ಅಂತ ಹೇಳ್ತಾರಲ್ಲ ಆಯುರ್ವೇದದ್ದು, ಆ ತರದ್ ಮಾಡ್ಕೊಂಡು ಸ್ವಲ್ಪ ಸಮಾಧಾನವಾಗಿದ್ರೆ ಅವಾಗ ಅದಷ್ಟೇ ಹೀಲ್ ಮಾಡುತ್ತೆ ಟೈಮ್ ಕೊಟ್ರೆ. ಆಮೇಲೆ ಡಾಕ್ಟರ್ ಹತ್ರ ಹೋಗೋದು, ಮತ್ತೆ ಒಬ್ರು ಇವತ್ತು ತಗೊಂಡ ತಕ್ಷಣ ನಾಳೆಗೆ ಸರಿ ಹೋಗ್ಬಿಡ್ಬೇಕು. ಸರಿ ಹೋಗಿಲ್ಲ ಅಂತಂದ್ರೆ ಮತ್ತೆ ಇನ್ನೊಂದು ಡಾಕ್ಟರ್ ಚೇಂಜ್ ಮಾಡೋದು, ಮತ್ತೆ ಇನ್ನೊಂದು ಚೇಂಜ್ ಮಾಡೋದು. ಅವಾಗ ಬೇರೆ ಬೇರೆ ಡ್ರಗ್ಸ್ಗಳು ಅವರು ಚೇಂಜ್ ಮಾಡ್ತಾ ಇರ್ತಾರೆ. ನೀವು ಅವ್ರಿಗೆ ಹೇಳಲ್ಲ ನಾವು ಇದು ತಗೊಂಡಿದ್ದಿರ್ತೀವಿ ಅಂತ, ಬೇರೆ ಬೇರೆ ಡ್ರಗ್ಸ್ಗಳು ಚೇಂಜ್ ಆಗ್ತಾ ಇರ್ತಾರೆ. ಅವಾಗ ಕೂಡ ಸೈಡ್ ಎಫೆಕ್ಟ್ ಆಗುತ್ತೆ. ಅದರಿಂದ ಸಣ್ಣ ಪುಟ್ಟದ್ ಬಂದ್ರೆ ಸಣ್ಣ ಮಕ್ಳಿಗೂ ಅಷ್ಟೇನೆ, ನಿಮ್ಗ ದೊಡ್ಡವರಿಗಾದ್ರೂ ಅಷ್ಟೇನೆ, 3 ದಿನ 3 days ಆದ್ರೂ ಅದಕ್ಕೆ ಟೈಮ್ ಕೊಡಿ, ಮನೇಲೆ ಮಾಡ್ಕೊಳ್ಳಿ. ಆಮೇಲೆ ಏನಾದ್ರು ಜಾಸ್ತಿ ಇನ್ಫೆಕ್ಷನ್ ಏನಾರು ಆಗಿದ್ದಾಗ, ಏನಾದ್ರು ಬೇರೆ ತರ ವೈರಲ್ ಏನಾದ್ರು ಬಂದಿದ್ರೆ ಮಾತ್ರ ಅವಾಗ ನೋಡ್ಕೊಂಡು ಹೋಗಿ. 3 days ಅದಕ್ಕೆ ಟೈಮ್ ಕೊಡಿ. ನಿಮ್ಗೆ ಅವಾಗಲೇ ಗೊತ್ತಾಗುತ್ತೆ. 1 ದಿನ ತಗೊಂಡ್ರೆ 2ನೇ ದಿನಕ್ಕೆ ಒಂದ್ ಸ್ವಲ್ಪ ಪರವಾಗಿರಲ್ಲ ಅನ್ಸುತ್ತೆ, 3rd daysಗೆ ಇನ್ನೂ ಸ್ವಲ್ಪ ರಿಲೀಫ್ ಆಗುತ್ತೆ ಅಂದ್ಮೇಲೆ ಒಂದು 8 days ಕಂಟಿನ್ಯೂ ಮಾಡಿದ್ರೆ, ನೀವು ಮನೇಲೆ ಆಯುರ್ವೇದಿಕ್ ಮಾಡ್ಕೊಂಡ್ರೆ ಖಂಡಿತ ನಿಮ್ಗೆ ಹೀಲ್ ಆಗುತ್ತೆ. ಹೀಗೆ ನಿಮ್ ಬಾಡಿನ ನೀವು ಕಾಪಾಡ್ಕೋಬೇಕು, ಹೆಲ್ತ್ನ. ಮೊದ್ಲೇ ನೀವು ಸಣ್ಣ ಪುಟ್ಟದಕ್ಕೆಲ್ಲ ನೀವು ಡ್ರಗ್ಸ್ ತುಂಬ್ತಾ ಇದ್ರೆ ಮುಂದೆ ನೀವು ದೊಡ್ಡ ದೊಡ್ಡ ಕಾಯಿಲೆ ಬಂದಾಗ ನಿಮ್ಗೆ ತುಂಬಾ ಆಂಟಿಬಯೋಟಿಕ್ಸ್ಗಳೆಲ್ಲ ಕೊಟ್ಬಿಡ್ತಾರೆ. ಅವಾಗ ನಿಮ್ಗೆ ಕಷ್ಟ ಆಗುತ್ತೆ. ಅದಕ್ಕೆ ಈ ಶರೀರನ ಚೆನ್ನಾಗಿ ಸಾಕೋಬೇಕು ಅಂತಂದ್ರೆ ನೀವು ಇಂಥ ಸಣ್ಣ ಪುಟ್ಟ ಅವೇರ್ನೆಸ್ಗಳನ್ನೆಲ್ಲಾನು ಕಲ್ತ್ಕೊಂಡಿರ್ಬೇಕು. ನೀವು ಈ ಮುಂದೆ ಯಾವ್ದಾರ ನೆಗಡಿ ಕೆಮ್ಮಿಗೆಲ್ಲ ಮನೇಲೇ ಮಾಡ್ಕೊಳ್ಳೋ ಅಂತ ಮದ್ದುಗಳು ಯಾವ್ಯಾವ್ದಿದೆ ಅಂತ ಸುಮಾರು ಟಿಪ್ಸ್ಗಳನ್ನ ಹಾಕ್ತೀವಿ ನಮ್ಮ ಚಾನಲ್ನಲ್ಲಿ. ಅದ್ರ ಉಪಯೋಗನ ಪಡ್ಕೊಳ್ಳಿ, ನೋಡ್ತಾ ಇರಿ ನಮ್ಮ ಚಾನಲ್ನ ಅಂತ ಕೇಳ್ಕೊಂತೀನಿ. ನಮಸ್ತೆ, ನನ್ನ ಹೆಸರು ಮೀನಾಕ್ಷಿ, ಸ್ಪಿರಿಚುವಲ್ ಕೋಚರ್, ರೇಖಿ ಮಾಸ್ಟರ್, ಎನರ್ಜಿ ಇಲ್ಲರ ಕೆಲಸ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.